ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಈ ಒಂದು ವಿಷಯದ ಎಕ್ಸಾಮ್ ಏನಿದೆ ಅದು ಮಾರ್ಚ್ 5ನೇ ತಾರೀಕಿಗೆ ನಡೆಯುತ್ತೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ನಂತರ ಯಾವ ಚಾಪ್ಟರ್ಗಳನ್ನ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆನ್ಸ್ ಅನ್ನು ನೀಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ನಂತರ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೇಳ್ತಿದೀವಿ. ಹಾಗೆ ಆನ್ಸರ್ನ ಬರಬೇಕಾದ್ರೆ 5 ಮಾರ್ಕ್ಸ್ ಹಾಗೆ 10 ಮಾರ್ಕ್ಸ್ ಈ ಒಂದು ಕ್ವಶನ್ಗಳಿಗೆ ಆನ್ಸರ್ನ ಬರಬೇಕಾದ್ರೆ ವಿದ್ಯಾರ್ಥಿಗಳು ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಇವೆಲ್ಲವುಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಮೊದಲಾಗಿ ಈಗ ಪಾರ್ಟ್ ಬಿ ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಎ ಏನಿದೆ ಅದಕ್ಕೆ ಸಂಬಂಧಂತೆ ವಿದ್ಯಾರ್ಥಿಗಳು ತುಂಬಾ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಓಕೆ, ಮೊದಲಾಗಿ ಪಾರ್ಟ್ ಬಿ ಏನಿದೆ ಇದರಲ್ಲಿ ಟೋಟಲ್ 8 ಕ್ವಶನ್ಸ್ ಇರುತ್ತೆ, 8 ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ 5ಕ್ಕೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು. ಈ ಎಲ್ಲ ಪ್ರಶ್ನೆಗಳು ಕೂಡ 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ಪಾರ್ಟ್ ಬಿ ದಲ್ಲಿರೋದು. ಓಕೆನಾ, ನಂತರ 2ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಬಟ್ ನೀವು ಸ್ವಲ್ಪ ಜಾಸ್ತಿನ ಬರೀಬೇಕಾಗತ್ತೆ. ಅಂದ್ರೆ ಒಂದು ಹಾಫ್ ಪೇಜ್, ಅರ್ಧ ಪೇಜ್ ನೀವು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ನ ಬರೀಬೇಕಾದ್ರೆ ಹಾಫ್ ಪೇಜ್ ಆದ್ರೂ ಅಂದ್ರೆ ಅರ್ಧ ಪೇಜ್ ಬರೀಲೇಬೇಕಾಗುತ್ತೆ. ಆವಾಗ ಫುಲ್ ಮಾರ್ಕ್ಸ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಕೇವಲ ಬರೆದ್ರೆ ಸಾಕಾಗಲ್ಲ, ಅದರಲ್ಲಿ ಇರುವಂತಹ ವಿಷಯಗಳು ಕೂಡ ಪ್ರಶ್ನೆಗೆ ರಿಲೇಟೆಡ್ ಆಗಿರ್ಬೇಕು. ಓಕೆ, ಹಾಗಿದ್ದಾಗ ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನಂತರ ಈಗ 1 ಮಾರ್ಕ್ಸ್ ಆಯ್ತು, 2 ಮಾರ್ಕ್ಸ್ ಆಯ್ತು, 5 ಮಾರ್ಕ್ಸ್ ಆಯ್ತು. ಇದರಲ್ಲಿ ಪಿಕ್ಚರ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರಿ ಈ ವರ್ಷ. ನಿಮ್ಮ ಬುಕ್ಕಲ್ಲಿ ಅಷ್ಟಾಗಿ ಪಿಕ್ಚರ್ಸ್ ಅಥವಾ ಫೋಟೋಗಳು ಇಲ್ಲ ಬುಕ್ಕಲ್ಲಿ. ಬಟ್ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಫೋಟೋವನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧ ಪ್ರಶ್ನೆಯನ್ನ ಕೇಳಿರ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಫೋಟೋ ಹಾಗೆ ಪ್ರಶ್ನೆಯನ್ನು ಕೇಳಿರ್ತಾರೆ, ಎರಡನ್ನೂ ಲಿಂಕ್ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಆನ್ಸರ್ನ ಬರೀಬೇಕು. ಸೊ ಪಿಕ್ಚರ್ ಓರಿಯೆಂಟೆಡ್ ಕ್ವಶನ್ಸ್ ಕೂಡ ಇರುತ್ತೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ನಲ್ಲಿ. ಸೊ ಅದು ಕೂಡ ಈಸಿನೇ ಇರುತ್ತೆ. ನೀವು ಸ್ವಲ್ಪ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡಿದಾಗ ಆ ಪಿಕ್ಚರ್ನ ನೋಡಿದಾಗ ನಿಮಗೆ ಎದ್ರ ಬಗ್ಗೆ ಕೇಳಿದಾರೆ ಪ್ರಶ್ನೆ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಅದರ ನಂತರ ಈಗ ಪಾರ್ಟ್ ಸಿ ಏನಿರುತ್ತೆ ಅದರಲ್ಲಿ 9 ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ 6ಕ್ಕೆ ನೀವು ಆನ್ಸರ್ ಮಾಡಬೇಕು. 5 ಮಾರ್ಕ್ಸ್ನ ಕ್ವಶನ್ ಆಗಿರುತ್ತೆ. ನಂತರ ಈ 5 ಮಾರ್ಕ್ಸ್ನ ಕ್ವಶನ್ ಏನಿದೆ ಇದನ್ನ ಆನ್ಸರ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಪೀಠಿಕೆ ಅದನ್ನ ಬರೀತೀರಾ, ಅಂದ್ರೆ ಇಂಟ್ರೊಡಕ್ಷನ್ ಅದನ್ನ ಬರೀತೀರಾ. ಅದರ ನಂತರ ಅದಕ್ಕೆ ಸಂಬಂಧಂತಹ ಪಾಯಿಂಟ್ಸ್ ಅನ್ನ ಬರೀತೀರಾ. ಪಾಯಿಂಟ್ಸ್ ನ ಬರೆದು ಕೊನೆಯಲ್ಲಿ ಕನ್ಕ್ಲೂಷನ್ ಅನ್ನ ಬರೀಬೇಕಾಗುತ್ತೆ. ಸರಿನಾ? ಪೀಠಿಕೆ ಅದರ ಪಾಯಿಂಟ್ಸ್ ಅನ್ನ ಬರೆದು ಆ ಪಾಯಿಂಟ್ಸ್ ಅನ್ನು ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅದರ ನಂತರ ಏನ್ ಮಾಡ್ತೀರಾ, ಕನ್ಕ್ಲೂಷನ್ ಬರೀತೀರಾ. ಈ 5 ಮಾರ್ಕ್ಸ್ನ ಕ್ವಶನ್ಗೆ ಸಂಬಂಧ ವಿದ್ಯಾರ್ಥಿಗಳು ಮಿನಿಮಮ್ 1.5ರಿಂದ 2 ಪೇಜ್ ಆನ್ಸರ್ ಬರೀಬೇಕಾಗುತ್ತೆ. ಈ 1.5ರಿಂದ 2 ಪೇಜ್ ಆನ್ಸರ್ ಬರೆದ್ರೆ ಈ 5 ಮಾರ್ಕ್ಸ್ಗೆ ಸಂಬಂಧ ನೀವು ಫುಲ್ ಮಾರ್ಕ್ಸ್ ಅನ್ನ ಗಳಿಸಬಹುದು. ಅಂದ್ರೆ ಈಗಾಗಲೇ ಹೇಳಿದೆ 9 ಪ್ರಶ್ನೆ ಇರುತ್ತೆ, ಅಂದ್ರೆ 6ಕ್ಕೆ ಆನ್ಸರ್ ಮಾಡಬೇಕು ಅಂತ. ಈಗ ಆದಷ್ಟು ಮಾಡಿ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಈಗ ಪಾಯಿಂಟ್ ವೈಸ್ ಆನ್ಸರ್ ಬರೆಯುವಂತಹ ಪ್ರಶ್ನೆಗಳನ್ನ ಪಿಕ್ ಮಾಡ್ಕೊಂಡ್ರೆ ಒಳ್ಳೆದು. ಯಾಕಂದ್ರೆ ಅದ್ರೊಳಗಡೆ ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಎಕ್ಸ್ಪ್ಲನೇಷನ್ ಅಂದ್ರೆ ಪ್ರಬಂಧ ಬದ್ದಂಗೆ ಬರೋದಿರುತ್ತಲ್ವ, ಅದಕ್ಕಿಂತ ಪಾಯಿಂಟ್ ವೈಸ್ ಆನ್ಸರ್ ಬರೋದಕ್ಕೆ ಯಾವ ಒಂದು ಕ್ವಶನ್ ಸೂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಬರೆದ್ರೆ ಒಳ್ಳೇದು. ಬಟ್ ನಿಮಗೆ ಯಾವ ಒಂದು ಪ್ರಶ್ನೆಗೆ ಸಂಬಂಧ ಜಾಸ್ತಿ ನಾಲೆಜ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಬೇಕು. ಬಟ್ ಅದು ಹೇಳಿದ್ನಲ್ವಾ, ಪಾಯಿಂಟ್ ವೈಸ್ ಬರೆಯೋದು ನಿಮಗೂ ಕೂಡ ಆನ್ಸರ್ ಬರೆಯೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧ ನಾಲೆಜ್ ಇದೆ ಅಂತ ಹೇಳಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಬರೀ. ಓಕೆನಾ? ಅದಂತರ ಪಾರ್ಟ್ ಡಿ ಏನಿದೆ 10 ಅಂಕದ ಪ್ರಶ್ನೆಗಳು. ಇದರಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ 2ಕ್ಕೆ ವಿದ್ಯಾರ್ಥಿಗಳು ಆನ್ಸರ್ ಬರಬೇಕು. ಇದಕ್ಕೆ ಆನ್ಸರ್ ಬರಬೇಕಾದ್ರೂ ಕೂಡ ಪೀಠಿಕೆ ಇಂಟ್ರೊಡಕ್ಷನ್ ಬರೀತೀರಾ, ಅದಂತರ ಪಾಯಿಂಟ್ಸ್ ಅನ್ನ ಬರೀತೀರಾ. ಪಾಯಿಂಟ್ಸ್ ಅನ್ನ ಬರೆದು ಆ ಪಾಯಿಂಟ್ಸ್ ಅನ್ನು ಕೂಡ 2ರಿಂದ 3 ಲೈನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯಾವ್ದೊಂದು ಪಾಯಿಂಟ್ ಅನ್ನ ಬರೆದ್ರಿ ಅದನ್ನ 2ರಿಂದ 3 ಲೈನ್ ಎಕ್ಸ್ಪ್ಲೇನ್ ಮಾಡ್ತೀರಾ. ಅದರ ಮತ್ತೊಂದು ಪಾಯಿಂಟ್ ಬರೀತೀರಾ, ಅದನ್ನು ಕೂಡ 2ರಿಂದ 3 ಲೈನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಈ ರೀತಿ ಮೊದಲಿಗೆ ಇಂಟ್ರೊಡಕ್ಷನ್ ಬರೆದು ಅದರ ನಂತರ ಪಾಯಿಂಟ್ಸ್ ಅನ್ನ ಬರೆದು ಅದರ ನಂತರ ಕನ್ಕ್ಲೂಷನ್ ಅನ್ನ ಬರೀಬೇಕಾಗುತ್ತೆ. ನಂತರ ಈ 10 ಅಂಕದ ಪ್ರಶ್ನೆಗೆ ಸಂಬಂಧಂತೆ ನೀವು 2.5ರಿಂದ 3 ಪೇಜಸ್ ಅಲ್ಲಿ ಆನ್ಸರ್ ಅನ್ನ ಬರೀಬೇಕು. ಅಷ್ಟು ನಾಲೆಜ್ ನಿಮಗೆ ಇರಬೇಕು, ಅಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮ್ಗೆ ಬರಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಯಾವ ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ನಡೆಸಬೇಕು ಅದನ್ನು ಕೂಡ ಹೇಳ್ತೀನಿ. ಬಟ್ ಏನ್ ಹೇಳಿ 2.5ರಿಂದ 3 ಪೇಜ್ಗಳವರೆಗೆ ಆನ್ಸರ್ನ ಬರೀಬೇಕಾಗತ್ತೆ 10 ಅಂಕದ ಪ್ರಶ್ನೆಗಳಿಗೆ. ನಂತರ ಪಾರ್ಟ್ ಡಿ ದಲ್ಲಿ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನಂತರ ಪಾರ್ಟ್ ಇ ಕೂಡ ಇರುತ್ತೆ. ಪಾರ್ಟ್ ಇ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲ, ದೃಷ್ಟಿಗೆ ಸಂಬಂಧಂತಹ ಸಮಸ್ಯೆಯನ್ನ ಹೊಂದಿದಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಬ್ಲೈಂಡ್ ವಿದ್ಯಾರ್ಥಿಗಳಿಗೋಸ್ಕರ ಪಾರ್ಟ್ ಇ ಇರುತ್ತೆ. ಬಾಕಿ ವಿದ್ಯಾರ್ಥಿಗಳು ಅಂದ್ರೆ ನಾರ್ಮಲ್ ಇರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಅವರು ಪಾರ್ಟ್ ಇ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋದು ಇರೋದಿಲ್ಲ. ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರಿಗೆ ಮಾತ್ರ ಪಾರ್ಟ್ ಇ ದಲ್ಲಿ ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಸೊ ಈಗ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು, ಅಥವಾ ಇವುಗಳನ್ನ ಆನ್ಸರ್ ಮಾಡಬೇಕು ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಪ್ರಶ್ನೆಗಳಿಗೆ. ಓಕೆ, ಅದಂತರ ಮುಂದಿನ ವಿಷಯವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ ಯಾವ ಪಾಯಿಂಟ್ಸ್ ನ ತುಂಬಾ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನೀವು ಅಥವಾ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ
ಇಂಪಾರ್ಟೆಂಟ್ ಡೇಟ್ಸ್. ಈಗ ಎಕ್ಸಾಂಪಲ್ಗೆ ಹೇಳೋದಾದ್ರೆ ಕಾರ್ಮಿಕರ ದಿನ, ವಿಶ್ವಸಂಸ್ಥೆ ಸ್ಥಾಪನೆಯಾದ ದಿನ, ನಂತರ ಸಂವಿಧಾನ ಜಾರಿಗೆ ಬಂದಿರುವಂತಹ ದಿನ, ಈ ರೀತಿ ಇಂಪಾರ್ಟೆಂಟ್ ಡೇಟ್ಸ್ ಏನಿದಾವೆ, ಡೇಟ್ಸ್ ಮತ್ತು ಇಸುವಿ, ಇವುಗಳನ್ನ ಸಂಪೂರ್ಣವಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ. ಅದರ ನಂತರ ಈಗ ಇಂಪಾರ್ಟೆಂಟ್ ನೇಮ್ಸ್ ಏನಿದೆ, ಈಗ ನಿಮ್ಮ ಬುಕ್ಕಲ್ಲಿ ಇಂಪಾರ್ಟೆಂಟ್ ನೇಮ್ಸ್ ಏನಿದೆ ಅಂದರೆ ಸಾಧಕರು ಏನಿದ್ದಾರೆ, ಸೊ ಅವರ ಹೆಸರುಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗೆ ಅವ್ರು ಏನು ಮಾಡಿದ್ದಾರೆ, ಅವರ ಕೊಡುಗೆ ಏನು, ಅದನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಓಕೆನಾ. ಅದಂತರ ಒಪ್ಪಂದಗಳು ಇದ್ರೆ ಆ ಒಪ್ಪಂದಗಳ ಬಗ್ಗೆ ಕೂಡ ನೀವು ನೆನಪಲ್ಲಿರಬೇಕು. ಹಾಗೆ ಕಾಯ್ದೆಗಳು, ಆಕ್ಟ್ಸ್ ಅಂತ ಏನು ಕರಿತೀವಿ, ಸೊ ಅವುಗಳು ಕೂಡ ನೆನಪಲ್ಲಿ ಇಟ್ಕೋಬೇಕು. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ವರದಕ್ಷಿಣೆ ತಡೆ ಕಾಯ್ದೆ ಆಯಿತು, ಹಾಗೆ ಬಾಲ್ಯ ವಿವಾಹ ತಡೆ ಕಾಯ್ದೆ ಆಯಿತು. ಈ ರೀತಿ ಯಾವ್ಯಾವ ಕಾಯ್ದೆಗಳು ಇದಾವೋ ಅವುಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅವುಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಬೇಕು ನಿಮಗೆ ಆನ್ಸರ್ ಬರೆಯೋದಕ್ಕೆ. ಓಕೆ. ಅದಂತರ ಈಗ ವಿಶ್ವಸಂಸ್ಥೆ, ಸಾರ್ಕ್, ಬ್ರಿಸ್ಕ್, ಸೊ ಇವುಗಳಲ್ಲಿ ಇರುವಂತಹ ಸದಸ್ಯ ರಾಷ್ಟ್ರಗಳು ಯಾವ್ಯಾವುದು ಅದು ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅದಂತರ ಈಗ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನು ಹೇಳೋದಾದ್ರೆ 10 ಮಾರ್ಕ್ಸ್ 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಚಾಪ್ಟರ್ 2 ಏನಿದೆ, ಚುನಾವಣೆ ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ, ಸೊ ಆ ಚಾಪ್ಟರ್ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಹೇಳೋದಾದ್ರೆ ಭಾರತದ ಪಕ್ಷ ಪದ್ಧತಿಯ ಲಕ್ಷಣಗಳು. ಸೊ ಈ ರೀತಿ ಕೇಳ್ಬೋದು, ಇದನ್ನೇ ಕೇಳ್ತಾರೆ ಅಂತ ಹೇಳ್ತಾ ಇಲ್ಲ, ಇದೇ ರೀತಿ ಬೇರೆ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ಬೋದು. ಇದು ಜಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದೆ. ಈ ರೀತಿ ಕ್ವಶನ್ಸ್ ಏನಿದಾವೆ ಇವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಬೇಕು. ಓಕೆನಾ. ಅದತ್ರ ಈಗ ಚಾಪ್ಟರ್ 5 5ನೇ ಚಾಪ್ಟರ್, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ 10 ಮಾರ್ಕ್ಸ್ನ ಕ್ವಶನ್ಗೆ ಸಂಬಂಧಿಸಿದಂತೆ. ಅದಂತರ 10 ಮಾರ್ಕ್ಸ್ಗೆ ಸಂಬಂಧಿಸಿದ ಚಾಪ್ಟರ್ 7 7ನೇ ಪಾಠ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ ಈಗ ಉದಾರೀಕರಣ, ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಂತರ ಖಾಸಗೀಕರಣ ಅಂದ್ರೆ ಜಾಗತೀಕರಣ, ಈ ಎಲ್ಲ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು 10 ಮಾರ್ಕ್ಸ್ ಏನಿದೆ ಇವುಗಳಿಗೆ ಸಂಬಂಧಿಸಿದಂತೆ. ಅಂದ್ರೆ ಇದೇ ಕ್ವಶನ್ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಇವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುವಂತ ಚಾನ್ಸಸ್, ಈ ಕ್ವಶನ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆನಾ. ನಂತರ ಇವುಗಳನ್ನೆಲ್ಲ ಓದಿದ್ದೀರಾ, ಇದನ್ನೊಮ್ಮೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋದಾದ್ರೆ ಈಗ 5 ಮಾರ್ಕ್ ಕ್ವಶನ್, ಅದಕ್ಕೂ ಕೂಡ ಪೀಠಿಕೆ ಬರೀತೀರಾ, ನಂತರ ಎಲ್ಲ ಪಾಯಿಂಟ್ಸ್ ಬರೀತೀರಾ, ಅದರ ನಂತರ ಕನ್ಕ್ಲೂಷನ್ ಅನ್ನ ಬರೀಬೇಕಾಗುತ್ತೆ. ನಂತರ 5 ಮಾರ್ಕ್ಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಚಾಪ್ಟರ್, ಮೊದಲನೇ ಚಾಪ್ಟರ್, ನಂತರ 3ನೇ ಚಾಪ್ಟರ್, 4ನೇ ಚಾಪ್ಟರ್, ಇವುಗಳಿಂದ ಒಂದೊಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಚಾಪ್ಟರ್ಸ್, ಎಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಜಸ್ಟ್ ಹೇಳ್ತಾ ಇರೋದು. ನಂತರ 10 ಮಾರ್ಕ್ಸ್ಗೆ ಸಂಬಂಧ ಈಗಾಗಲೇ ಹೇಳಿದೆ ಚಾಪ್ಟರ್ 2, ಚಾಪ್ಟರ್ 5 ಹಾಗೆ ಚಾಪ್ಟರ್ 7 ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿರುತ್ತೆ. ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್, ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಾಗಲಿ. ನಂತರ ಈ ಹಿಂದೆ ಆದಂತಹ ಎಕ್ಸಾಮ್ಗಳು ಹೇಗಾದವು ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.